ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನಾಗ್ತದೆ ಅಂತೀರಿ ಸರ್? ಮತ್ತು ವಿಷಯ ಅಂದರೆ ನೋಡಿ, ನಾನು ಒಬ್ಬ ಸಂವಿಧಾನಬದ್ಧವಾದ ಒಂದು ಹುದ್ದೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಒಂದು ಸಣ್ಣ ದಾಳಿ ಆದ್ರೇ ಅವರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಜನಪ್ರತಿನಿಧಿಗಳದಂತೇಳಿ ನಮ್ಮ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತು ರಕ್ಷಣೆ ಬೇಕು ಅಂತ ಕೇಳಿದಾಗ ಅವರು ಅಮೆರಿಕ, ಇರಾನ್ ಅನ್ನೋವಂಥ ಪದಗಳನ್ನ ಬಳಸಿದ್ದಾಗಲಿ ಅಥವಾ ಇದೆಲ್ಲವುದನ್ನು ದೃಷ್ಟಿಯಲ್ಲಿಟ್ಕೊಂಡೆ ನಾನು ಅವರು ಅಂಥ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಿಂದ ಒಂದು ಎಷ್ಟೆಲ್ಲ ಅನಾಹುತಗಳಾಗ್ಬೋದು ಅನ್ನೋಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸಿದೆ. ಅದರಿಂದ ಆದರೂ ಕೂಡ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಂಡು ಇಂಥ ಒಂದು ಶಬ್ದ ಬಳಕೆಯನ್ನು ಮಾಡಬಾರ್ದು ಮತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡುವಂಥ ಒಂದು ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಅವ್ರು ನಡ್ಕೋಬೇಕು ಅನ್ನೋಂಥ ವಿಚಾರವನ್ನು ನಾನು ಅವತ್ತು ವ್ಯಕ್ತಪಡಿಸಿದ್ದು. ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಏನು ಸರ್? ಮಹಿಳೆ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಇವತ್ತು ತೀರ್ಪು ಐತೆ ಸರ್. ಅದು ಯಾವುದು? ಈ ಸಾನಾಪುರ ಕೇಸ್ ಸೊ ಹೌದು. ಇವತ್ತು ನಾನು ಒಂದಂತೂ ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆನೆಗೊಂದಿ ವಿಷಯದಲ್ಲಿ ಅಲ್ಲಿರುವಂಥ ಒಂದು ಪ್ರವಾಸಿಗರನ್ನ, ಆನೆಗೊಂದಿ ಸುತ್ತಮುತ್ತಲಿರೋ ಎಲ್ಲ ಗ್ರಾಮಗಳ ಜನರು, 25-30 ಗ್ರಾಮಗಳ ಜನರು ಬಂಧು ಬಳಗದ ರೀತಿಯೇ ಅವ್ರನ್ನ ನೋಡ್ಕೊಳ್ತಾರೆ. ಆದರೆ ಆನೆಗೊಂದಿ ಗ್ರಾಮದಲ್ಲಿರುವಂಥ ಯುವಕರ ಕಡೆಯಿಂದ ಆಗಿರ್ಬೋದು, ಆ ಗ್ರಾಮದ ಜನರ ಕಡೆಯಿಂದ ಏನೂ ತೊಂದರೆ ಆಗಿಲ್ಲ ಅಲ್ಲಿರುವಂಥ ಪ್ರವಾಸಿಗರಿಗೆ. ಎಲ್ಲೋ ಗಂಗಾವತಿ ಟೌನಿಂದ ಯುವಕರೆಲ್ಲ ಬಂದು ಒಂದು ಡ್ರಗ್ಸ್ ಸೇವನೆಯಿಂದಾಗಲಿ ಇನ್ನೊಂದರಿಂದಾಗಲಿ ಒಂದು ರೇಪ್ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಈ ಘಟನೆಗಳೇನಾಗಿದೆ ಈ ವಿಷಯದಲ್ಲಿ ಕಾನೂನು ಮೇಲೆ, ನ್ಯಾಯಾಲಯಗಳ ಮೇಲೆ ನನಗೆ ಸಂಪೂರ್ಣವಾಗಿರುವಂಥ ನಂಬಿಕೆ ಇದೆ. ಖಂಡಿತವಾಗಲೂ ಕೂಡ ಅವರಿಗೆ ಭಾಳ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂತಂದರೆ, ಇನ್ನೊಮ್ಮೆ ಯಾರೇ ಒಬ್ಬರು ಕೂಡ ಇಂಥ ಒಂದು ಸಣ್ಣ ತಪ್ಪು ಮಾಡಬೇಕು ಅಂದರೂ ಕೂಡ ನಮ್ಮ ಇಡೀ ಜೀವನನೇ ಮುಗೀತು ಅನ್ನೋಂಥ ಒಂದು ಭಯದ ವಾತಾವರಣ ಬರಬೇಕು. ಸೊ ಹಾಗಾಗಿ ಒಂದು ನ್ಯಾಯಾಲಯದಿಂದ ಒಂದು ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಒಂದು ತೀರ್ಪನ್ನು ನಾವು ಅವ್ರಿಗೆ ಕನ್ವಿಕ್ಟ್ ಆಗಿದೆ ಅನ್ನೋದು ಅನೌನ್ಸ್ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಇವತ್ತೇನು ಅನೌನ್ಸ್ ಆಗಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ತುಂಬ ನ್ಯಾಯಯುತವಾಗಿ ನ್ಯಾಯದೇವತೆ ಮೇಲೆ ನಮಗೆ ನಂಬಿಕೆ ಇದೆ. ಅವ್ರಿಗೆ ತುಂಬ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋಂಥ ವಿಶ್ವಾಸವೂ ನನಗಿದೆ. ಸರ್, ಈಗ ನೀವು ಪಾದಯಾತ್ರೆ ಮಾಡಿ ಏನಾಗ್ತದೆ ಅಂತೀರಿ ಸರ್? ಮತ್ತು ವಿಷಯ ಅಂದರೆ ನೋಡಿ, ನಾನು ಒಬ್ಬ ಸಂವಿಧಾನಬದ್ಧವಾದ ಒಂದು ಹುದ್ದೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಒಂದು ಸಣ್ಣ ದಾಳಿ ಆದ್ರೇ ಅವರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಜನಪ್ರತಿನಿಧಿಗಳದಂತೇಳಿ ನಮ್ಮ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತು ರಕ್ಷಣೆ ಬೇಕು ಅಂತ ಕೇಳಿದಾಗ ಅವರು ಅಮೆರಿಕ, ಇರಾನ್ ಅನ್ನೋವಂಥ ಪದಗಳನ್ನ ಬಳಸಿದ್ದಾಗಲಿ ಅಥವಾ ಇದೆಲ್ಲವುದನ್ನು ದೃಷ್ಟಿಯಲ್ಲಿಟ್ಕೊಂಡೆ ನಾನು ಅವರು ಅಂಥ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಿಂದ ಒಂದು ಎಷ್ಟೆಲ್ಲ ಅನಾಹುತಗಳಾಗ್ಬೋದು ಅನ್ನೋಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸಿದೆ. ಅದರಿಂದ ಆದರೂ ಕೂಡ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಂಡು ಇಂಥ ಒಂದು ಶಬ್ದ ಬಳಕೆಯನ್ನು ಮಾಡಬಾರ್ದು ಮತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡುವಂಥ ಒಂದು ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಅವ್ರು ನಡ್ಕೋಬೇಕು ಅನ್ನೋಂಥ ವಿಚಾರವನ್ನು ನಾನು ಅವತ್ತು ವ್ಯಕ್ತಪಡಿಸಿದ್ದು.